ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಡಿಕ್ರಿ ಮತ್ತು ವಜಾಗೆ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಇಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿನ ಯಾವುದೇ ರೀತಿಯಾದಂತಹ ದಾವೆಯು ಅಂದರೆ ವಿವಾದವು ವಾದಪತ್ರದಿಂದ ಪ್ರಾರಂಭವಾಗಿ ಡಿಕ್ರಿಯಲ್ಲಿ ಕೊನೆಗೊಳ್ಳುತ್ತದೆ. ಅಂದರೆ ವಿವಾದದ ಪರಿಣಾಮವೇ ಇಲ್ಲಿ ಡಿಕ್ರಿಯಾಗಿರುತ್ತದೆ. ಹಾಗೆ ಡಿಕ್ರಿಯ ಮಹತ್ವದ ಲಕ್ಷಣಗಳನ್ನು ನೋಡುವುದಾದರೆ ವಿವಾದದಲ್ಲಿರುವಂತಹ ವಿಷಯದ ಮೇಲಿನ ನಿರ್ಣಯದ ಅಭಿವ್ಯಕ್ತವಾಗಿರಬಹುದು. ಅದೇ ರೀತಿಯಾಗಿ ಅದು ಆ ವಿವಾದದ ವಸ್ತು ವಿಷಯದ ಬಗ್ಗೆ ಆಯಾ ಪಕ್ಷಗಾರರ ಹಕ್ಕುಗಳ ನಿರ್ಣಯವಾಗಿರಬಹುದು. ಅಂತಹ ಹಕ್ಕುಗಳ ಬಗ್ಗೆ ನಿರ್ಣಯಾತ್ಮಕವಾದಂತಹ ತೀರ್ಪಾಗಿರಬಹುದು. ಹಾಗೆಯೇ ಇಂತಹ ತೀರ್ಪು ಸಿವಿಲ್ ದಾವೆಯಲ್ಲಿ ಆಗಿರತಕ್ಕದ್ದು. ಹಾಗಾಗಿ ಇಲ್ಲಿ ವಾದಿಯ ಪರವಾಗಿ ನಿರ್ಣಯವನ್ನು ಕೈಗೊಂಡರೆ ಇಲ್ಲಿ ಅದನ್ನು ವಾದಿಯ ಪರವಾಗಿ ಡಿಕ್ರಿಯಾಗಿದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಪ್ರತಿವಾದಿಯ ವಜಾ ಅಂದರೆ ವ್ಯಾಜ್ಯ ಕಾರಣವಿಲ್ಲವೆಂದು ದಾವೆ ವಜಾ ಮಾಡುವುದು ಇಲ್ಲಿ ಪ್ರತಿವಾದಿಯ ಪರವಾಗಿ ವಜಾ ಎಂದು ಹೇಳಲಾಗುತ್ತದೆ. ಇಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ವಾದಿಯ ಪರವಾಗಿ ಆದೇಶವಾದರೆ ಅದನ್ನು ಕಂಟೆಸ್ಟೆಡ್ ಡಿಕ್ರಿ ಅಂತ ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಪ್ರತಿವಾದಿಯ ಪರವಾಗಿ ಆದೇಶವನ್ನು ಹೊರಡಿಸಿದರೆ ಅದನ್ನು ಕಂಟೆಸ್ಟೆಡ್ ಡಿಸ್ಮಿಸ್ ಅಂತ ಹೇಳಲಾಗುತ್ತದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.